ಹರೇ ಶ್ರೀನಿವಾಸ. ಚಾತುರ್ಮಾಸದ ದಾನಗಳ ಬಗ್ಗೆ ನಾನು ಈಗಾಗಲೇ ಭಾಗ 1 ಮತ್ತು ಭಾಗ 2ರಲ್ಲಿ ಕೆಲವು ಮಹತ್ವ ದಾನಗಳ ಬಗ್ಗೆ ತಿಳಿಸಿಕೊಟ್ಟಿದ್ದೀನಿ. ಇಂದು ಕೂಡ ಭಾಗ 3ರಲ್ಲಿ ಇನ್ನೂ ಕೆಲವು ದಾನಗಳ ಬಗ್ಗೆ ತಿಳಿದುಕೊಳ್ಳೋಣ. ನಾನು ಈಗಾಗಲೇ ಹೇಳಿದ್ದೀನಿ, ಈ ಚಾತುರ್ಮಾಸದ ದಾನಗಳನ್ನು ಆಷಾಢ ಶುದ್ಧ ಏಕಾದಶಿ ಮರುದಿನ ದ್ವಾದಶಿಯಿಂದ ಶುರು ಮಾಡಬೇಕು ಅಂತ. ಕಾರ್ತಿಕ ಶುದ್ಧ ದ್ವಾದಶಿವರೆಗೆ ಈ 4 ತಿಂಗಳು ದ್ವಾದಶಿ ದಾನಗಳನ್ನು ಕೊಡಬೇಕು. ನಾನು ಹೇಳಿರೋ ದಾನಗಳಲ್ಲಿ ನಿಮ್ಮ ಅನುಕೂಲ ಯಥಾಶಕ್ತಿಗೆ ತಕ್ಕಂತೆ ಒಂದನ್ನು ಆರಿಸಿಕೊಂಡು ಅದನ್ನು ಮಾಡಿಕೊಳ್ಳಿ. ನಮಗೆ ಪ್ರತಿ ದ್ವಾದಶಿಗೆ ನಮಗೆ ಟೈಮ್ ಸಿಗಲ್ಲ, ಮಾಡೋಕ್ಕೆ ಆಗಲ್ಲ ಅನ್ನೋರು ಪ್ರಾರಂಭ ಮಾತ್ರ ಆಷಾಢ ದ್ವಾದಶಿಯಿಂದ ಮಾಡಬೇಕು. ಆಮೇಲೆ ಅನಾನುಕೂಲ ಆದರೆ ಮತ್ತು ಪಕ್ಷಮಾಸದಲ್ಲಿ ಕೂಡ ದಾನ ಕೊಡೋಕ್ಕೆ ಬರಲ್ಲ. ಆಗ ಯಾವುದನ್ನು ಬಿಡ್ತೀರೋ ಅದನ್ನು ಸೇರಿಸಿ ಮುಂದಿನ ದ್ವಾದಶಿಗೆ ಕೊಡಬಹುದು. ನಮಗೆ ಕೊಡೋಕ್ಕೆ ಆಗಿಲ್ಲ ಅನ್ನೋರು ಲಾಸ್ಟ್ಗೆ ಉತ್ಥಾನ ದ್ವಾದಶಿ ಎಲ್ಲವನ್ನು ಕೊಡ್ಬೋದು. ನೀವು ದಾನಗಳನ್ನು ಮುತ್ತೈದೆಯರಿಗೆ ಮನೆಗೆ ಕರೆದು ಕೊಡಬಹುದು, ಇಲ್ಲ ನೀವು ಅವ್ರ ಮನೆಗೂ ಹೋಗಿ ಕೊಡ್ಬೋದು. ನಾನು ಈಗಾಗಲೇ ತಿಳಿಸಿದ್ದೇನೆ, ಮುತ್ತೈದೆಯರಿಗೆ ಕೊಡುವಾಗ ಎಲ್ಲ ಮಂಗಳಕರ ದ್ರವ್ಯಗಳನ್ನು ಇಟ್ಟು ತಾಂಬೂಲ ಸಮೇತ ದಾನ ಕೊಡಬೇಕು ಅಂತ. ಬ್ರಾಹ್ಮಣರಿಗೆ ಕೊಡುವಾಗ ಎಲೆ, ಅಡಿಕೆ, ದಕ್ಷಿಣೆ ಸಮೇತ ನೀವು ದಾನ ಕೊಡಬೇಕು. ಮುಂದಿನ ದಾನಗಳನ್ನು ನೋಡೋಣ. ಮುತ್ತೈದೆಯರಿಗೆ ಉಡಿ ತುಂಬುವುದು. ಏನೇನು ಉಡಿ ತುಂಬಬೇಕು ಅಂದರೆ, ಒಂದು ಬ್ಲೌಸ್ ಪೀಸು, ಹೂವು, ಬಳೆ, ಅರಿಶಿನ ಕುಂಕುಮ ಪ್ಯಾಕೆಟು, ತೆಂಗಿನಕಾಯಿ, ಎಲೆ, ಅಡಿಕೆ, ದಕ್ಷಿಣೆ ಎಲ್ಲ ಮಂಗಳಕರ ದ್ರವ್ಯಗಳನ್ನು ಒಂದು ತಟ್ಟೆಯಲ್ಲಿ ಜೋಡಿಸಿಕೊಂಡು ಆದಷ್ಟು ಅಕ್ಕಿ ಉಡಿ ತುಂಬಿ. ಈಗೆಲ್ಲ ಅಕ್ಕಿ ಪ್ಯಾಕೆಟ್ ಮಾಡ್ತಾರೆ ನೋಡಿ, ಅದು ಶ್ರೇಷ್ಠ ಅಲ್ಲ. ಅಕ್ಕಿ ಹಾಕಿ ಉಡಿ ತುಂಬೋದೇ ಶ್ರೇಷ್ಠ. ಅಕ್ಕಿಯಲ್ಲಿ 5 ಥರದ್ದು ಇದ್ದರೂ ಓಕೆ, ಇಲ್ಲ ಅಡಿಕೆ ಹಾಕಿ, ಅಡಿಕೆ ಬೆಟ್ಟ ಬರುತ್ತೆ ನೋಡಿ, ಅದನ್ನು ಹಾಕಿ, ಇಲ್ಲ ಬಾದಾಮು, ಅರಿಶಿನ ಕೊಂಬು, ಉತ್ತತ್ತಿ, 10 ರೂಪಾಯಿ ದಕ್ಷಿಣೆ ಹಾಕಿ ಉಡಿ ತುಂಬಬೇಕು. ಮುಂದಿಂದು ಲಕ್ಷ್ಮೀ ಶೋಭಾನ ಪುಸ್ತಕ ದಾನ ಕೊಡುವುದು. ಇದು ಕೂಡ ತುಂಬ ಶ್ರೇಷ್ಠ ದಾನ. ಮುತ್ತೈದೆಯರಿಗೆ ತಾಂಬೂಲ ಸಮೇತ ಎಲ್ಲ ಮಂಗಳಕರ ದ್ರವ್ಯದ ಜೊತೆಗೆ ಲಕ್ಷ್ಮೀ ಶೋಭಾನ ಪುಸ್ತಕ ದಾನ ಕೊಡಬಹುದು. ಇನ್ನು ನೆಕ್ಸ್ಟ್ ಹಣ್ಣುಗಳನ್ನು ದಾನವಾಗಿ ಕೊಡುವುದು. ಒಂದು ಹಿತ್ತಾಳೆ ತಟ್ಟೆ ತಗೊಂಡು ಯಾವುದಾದರೂ ಹಣ್ಣುಗಳನ್ನು, ಇಲ್ಲ 5 ಥರದ ಹಣ್ಣುಗಳನ್ನು ಆ ತಟ್ಟೆಯಲ್ಲಿ ಜೋಡಿಸಿಕೊಂಡು ತಟ್ಟೆ ಸಮೇತ ದಾನ ಕೊಡಬಹುದು. ನೆಕ್ಸ್ಟ್ ರಂಗೋಲಿ ದಾನ. ದೇವರ ಮುಂದೆ ಹಾಕಕ್ಕೆ ರಂಗೋಲಿ ದಾನ ಕೊಟ್ಟರೆ ತುಂಬ ಶ್ರೇಷ್ಠ. ಒಂದು ರಂಗೋಲಿ ಪ್ಯಾಕೆಟ್ ಜೊತೆಗೆ ಅರಿಶಿನ ಕುಂಕುಮ ಪ್ಯಾಕೆಟ್ ಇಟ್ಟು ಕೊಡಬೇಕು, ಬರೀ ರಂಗೋಲಿ ಕೊಡಬಾರ್ದು. ಇನ್ನು ಮುಂದಿಂದು ಮರದ ಬಾಗಿನ. ಮರದ ಬಾಗಿನ ಮುತ್ತೈದೆಯನ್ನು ಕರೆದು ಪ್ರತಿ ದ್ವಾದಶಿ ಕೊಡುವುದು. ಮರದ ಬಾಗಿನಲ್ಲಿ ಏನೇನು ಇಡಬೇಕು ಅಂದರೆ, 2 ಮರ ತಗೋಬೇಕು. ಒಂದು ಮರದಲ್ಲಿ ಅರಿಶಿನ, ಕುಂಕುಮ, ಸೀರೆ, ಕಣ, ಬಳೆ, ಮಾಂಗಲ್ಯ, ಕಾಲುಂಗುರ, ಕನ್ನಡಿ, ಕಾಡಿಗೆ, ವಾಲೆ, ದವುಡು, ಬಾಚಣಿಕೆ, ಕನ್ನಡಿ, ಹೂವು, ಹಣ್ಣು, ಕಾಯಿ, ಎಲೆ, ಅಡಿಕೆ, ದಕ್ಷಿಣೆ ಮತ್ತು ಅಕ್ಕಿ, ಬೇಳೆ, ಬೆಲ್ಲ, ಗೋಧಿ ಹಿಟ್ಟು, ಕೊಬ್ಬರಿ ಬಟ್ಟಲು ಈ ಎಲ್ಲವನ್ನು ಇಟ್ಟು ಆ ಮರದ ಮೇಲೆ ಇನ್ನೊಂದು ಮರ ಮುಚ್ಚಿ ದೇವರ ಮುಂದೆ ಇಟ್ಟು ಪೂಜೆ ಮಾಡಿ ಮುತ್ತೈದೆಗೆ ಬಾಗಿನವನ್ನು ಕೊಡಬೇಕು. ಮುತ್ತೈದೆಯರಿಗೆ ಮರದ ಬಾಗಿನ ಕೊಡುವುದು ತುಂಬ ಶ್ರೇಷ್ಠ. ಇನ್ನು ನೆಕ್ಸ್ಟ್ ದಾನ, ದೇವರ ಪುಸ್ತಕಗಳನ್ನು ದಾನವಾಗಿ ಕೊಡ್ಬೋದು. ಯಾವ್ಯಾವ ದೇವರ ಪುಸ್ತಕಗಳು ನೀವು ಯಾವುದಾದ್ರೂ ಕೊಡ್ಬೋದು. ಲಲಿತಾ ಸಹಸ್ರನಾಮ ಆಗಿರ್ಬೋದು, ವಿಷ್ಣು ಸಹಸ್ರನಾಮ ಆಗಿರ್ಬೋದು, ದುರ್ಗಾ ಮಹಾತ್ಮೆ ಆಗಿರ್ಬೋದು, ಸೌಂದರ್ಯ ಲಹರಿ ಆಗಿರ್ಬೋದು, ವೆಂಕಟೇಶ ಮಹಾತ್ಮೆ ಆಗಿರ್ಬೋದು, ಯಾವುದಾದರೂ ಪುಸ್ತಕಗಳನ್ನು ದಾನವಾಗಿ ಕೊಡ್ಬೋದು. ಮುತ್ತೈದೆಯರಿಗೆ ಆದರೂ ಕೊಡ್ಬೋದು, ಬ್ರಾಹ್ಮಣರಿಗಾದರೂ ಕೊಡ್ಬೋದು. ತಾಂಬೂಲ ಸಮೇತ ಕೊಡಿ. ಇನ್ನು ಮುಂದಿಂದು ವಿಷ್ಣುಪಾದ ದಾನ. ಇದು ಬ್ರಾಹ್ಮಣರಿಗೆ ಕೊಡುವ ದಾನ. ಒಂದು ತಟ್ಟೆಯಲ್ಲಿ ಅಕ್ಕಿ ಹಾಕಿ ಅದರ ಮೇಲೆ ವಿಷ್ಣುಪಾದ ಇಟ್ಟು ತಾಂಬೂಲ ಸಮೇತ ಬ್ರಾಹ್ಮಣರಿಗೆ ದಾನ ಕೊಡಬಹುದು. ಇನ್ನು ಸೀರೆ ಕುಪ್ಪುಸ ದಾನ. ಪ್ರತಿ ದ್ವಾದಶಿ ಮುತ್ತೈದೆಯರಿಗೆ ಸೀರೆ ಕುಪ್ಪುಸ ಕೊಟ್ಟು ಎಲ್ಲ ಮಂಗಳಕರ ದ್ರವ್ಯಗಳನ್ನು ತಾಂಬೂಲ ಸಮೇತ ಕೊಟ್ಟು ಉಡಿ ತುಂಬಬೇಕು. ಮತ್ತೊಂದು ದಾನ, ದೇವರ ಪೂಜೆಗೆ ಬೇಕಾಗಿರುವ ಸಾಮಗ್ರಿಗಳನ್ನು ದಾನವಾಗಿ ಕೊಡಬಹುದು. ಏನೇನೆಂದರೆ, ಗೆಜ್ವಸ್ತ್ರ, ತುಪ್ಪದ 2 ದೀಪ, ಅರಿಶಿನ ಕುಂಕುಮ, ಗೋಪಿ ಚಂದನ, ನೈವೇದ್ಯಕ್ಕೆ ಹಣ್ಣು, ಹಾಲು, ಸಕ್ಕರೆ, ಆರತಿ ತಟ್ಟೆ, ನೀಲಂಜನ ಎಲ್ಲವನ್ನು ಬ್ರಾಹ್ಮಣರಿಗೆ ದಾನವಾಗಿ ಕೊಡಬೇಕು. ಅಂದರೆ ಜೊತೆಗೆ ತಾಂಬೂಲ ಇಟ್ಟು ಕೊಡಬೇಕು. ಇವೆಲ್ಲ ಸಾಮಗ್ರಿ ಕೊಟ್ಟರೆ ಅವರು ಪೂಜೆ ಮಾಡಿದರೆ ಪ್ರತಿ ದಿವಸ ನಾವು ಪೂಜೆ ಮಾಡಿದಷ್ಟೇ ಪುಣ್ಯ.
ಆದರೆ ಎಲ್ಲ ಸಾಮಗ್ರಿಗಳನ್ನು ಕೊಡಬೇಕು. ಇದನ್ನು ಪ್ರತಿನಿತ್ಯ ಪೂಜೆ ಮಾಡೋ ಬ್ರಾಹ್ಮಣರಿಗೆ ಕೊಡಿ. ಇಂದು ದಂಪತಿ ಭೋಜನ. ಪ್ರತಿ ದ್ವಾದಶಿಗೆ ಬ್ರಾಹ್ಮಣ ದಂಪತಿಗಳನ್ನು ಮನೆಗೆ ಕರೆದು ಅಡುಗೆ ಮಾಡಿ ಭೋಜನ ಮಾಡಿಸುವುದು. ಭೋಜನ ಆದ ಮೇಲೆ ತಾಂಬೂಲ ಸಮೇತ ದಕ್ಷಿಣೆ ಕೊಟ್ಟು ಕಳುಹಿಸಬೇಕು. ದ್ವಾದಶಿ ದಂಪತಿ ಭೋಜನ ಮಾಡಿಸುವುದು ತುಂಬ ಶ್ರೇಷ್ಠ. ನೆಕ್ಸ್ಟ್, ಮುಂಜಿವೆಯಾದ ವಟುವಿಗೆ ಸಂಧ್ಯಾವಂದನೆ ಸೆಟ್ಗಳನ್ನು ದಾನವಾಗಿ ಕೊಡುವುದು. ಥಾಲಿ, ತೀರ್ಸೌಟು, ಗೋಪಿಚಂದನ, ಮುದ್ರೆ, ಸಂಧ್ಯಾವಂದನೆ ಪುಸ್ತಕ ಇವುಗಳನ್ನು ಒಂದು ತಟ್ಟೆಯಲ್ಲಿ ಇಟ್ಟು ತಾಂಬೂಲ ಸಮೇತ ದಾನವಾಗಿ ಕೊಡಬಹುದು. ಮುತ್ತೈದೆಯರಿಗೆ ಬಳೆಗಳನ್ನು ಹಾಕಿಸೋದು. ನಿಮ್ಮ ಯಥಾಶಕ್ತಿಗೆ 1 ಡಜನೋ 2 ಡಜನೋ ಎಷ್ಟಾದರೂ ಎಲ್ಲ ಮಂಗಳಕರ ದ್ರವ್ಯದ ಜೊತೆಗೆ ದ್ವಾದಶಿ ಬಳೆಗಳನ್ನು ದಾನವಾಗಿ ಕೊಡಬಹುದು. ಇನ್ನು ಹಲಗಾರ್ತಿಯನ್ನು ದಾನವಾಗಿ ಬ್ರಾಹ್ಮಣರಿಗೆ ತಾಂಬೂಲ ಸಮೇತ ಕೊಡಬಹುದು. ಗಂಟೆ ದಾನ. ಬ್ರಾಹ್ಮಣರಿಗೆ ಗಂಟೆ ಕೂಡ ದಾನವಾಗಿ ಕೊಡಬಹುದು. ಕಾಲುಂಗುರ ದಾನ. ಮುತ್ತೈದೆಯರಿಗೆ ಕಾಲುಂಗುರ ದಾನವಾಗಿ ಕೊಡಬಹುದು. ಎಲ್ಲ ಮಂಗಳಕರ ದ್ರವ್ಯ ಜೊತೆ ತಾಂಬೂಲ ಸಮೇತ ದಾನವಾಗಿ ಕೊಡಬಹುದು. ಇನ್ನೂ ಕೆಲವೊಂದಿಷ್ಟು ದಾನಗಳಿವೆ, ಅವುಗಳನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಆದಷ್ಟು ದಾನಗಳನ್ನು ಸತ್ಪಾತ್ರರಿಗೆ ದಾನವಾಗಿ ಕೊಡಿ. ಸತ್ಪಾತ್ರರಂದರೆ ಯಾರು ದಾನ ಧರ್ಮ ನಿತ್ಯ ಪೂಜೆ ಕರ್ಮಗಳನ್ನು ಮಾಡ್ತಾರೋ ಅವರಿಗೆ ದಾನವಾಗಿ ಕೊಡುವುದು ಬಹಳ ಉತ್ತಮ. ಯಾವುದಾದರೂ ಒಂದು ದಾನ ನೋಡಿಕೊಂಡು ನಿಮ್ಮ ಯಥಾಶಕ್ತಿಗೆ ಅನುಸಾರವಾಗಿ ಮಾಡಿ. ಹರೇ ಶ್ರೀನಿವಾಸ.